ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ಪೂಜ್ಯ ಗುರುವರ್ಯರನ್ನು ಸ್ಮರಣೆ ಮಾಡಿ ಬಸವ ಸಂಸ್ಕೃತಿ ಅಭಿಯಾನ ವಿಜಯನಗರದಲ್ಲಿ ನಡೆದಿರತಕ್ಕಂತಹ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಈಗ ನಮ್ಗೆ ಆಯೋಜಕರು ಬಾಲ್ಕಿ ಅಜ್ಜಾರ್ ಬಂದು ಹೇಳಿದ್ರು, ಸಣ್ಣ ಸ್ವಾಮಿಗಳು ನೀವು ಲಾಸ್ಟಿಗೆ ಬಂದಿರಿ ಬುದ್ಧಿ, ಎಲ್ಲರೂ ಹೋದ್ಮೇಲೆ ನಿಮ್ಗೆ ಕೊಡ್ತೇವೆ, ನೀವೆಲ್ಲ ಗೋಡೆಗಳಿಗೆ ಲೈಟುಗಳಿಗೆ ಹೇಳ್ರಿ ಅಂತಂದು. ನಿಜವಾಗ್ಲೂ ಬಸವ ಸಂಸ್ಕೃತಿ ಅಭಿಯಾನವನ್ನು ಅತ್ಯಂತ ಅಚ್ಚುಕಟ್ಟಾಗಿ ತಾವೆಲ್ಲ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀರಿ. ಬಸವ ಸಂಸ್ಕೃತಿ ನಿಜವಾಗ್ಲೂ ಅದು ಕಾಯಕ ಸಂಸ್ಕೃತಿ, ದಾಸೋಹ ಸಂಸ್ಕೃತಿ, ಸಮಾನತೆಯನ್ನು ಕಾಣ್ತಕ್ಕಂತಹ ಸಂಸ್ಕೃತಿ ಅನ್ನೋದು ತಮ್ಮೆಲ್ಲರಿಗೂ ವಿದಿತವಾಗಿರ್ತಕ್ಕಂತಹದ್ದು. ಉಪನ್ಯಾಸದಲ್ಲಿ ಪೂಜ್ಯರು ಹಲವಾರು ತಾತ್ವಿಕ ವಿಚಾರಗಳನ್ನು ತಿಳಿಸಿದ್ದಾರೆ. ಈಗ ಜಂಗಮದೆಡೆಗೆ ನಾಟಕ ಇರೋದ್ರಿಂದ ನಮಗೆ 2 ನಿಮಿಷದೊಳಗನ ಮುಗಿಸ್ಬೇಕು ಅಂತಕ್ಕಂತಹದ್ದನ್ನು ಸೂಚನೆ ನೀಡಿರೋದ್ರಿಂದ ನಾವು ಪೂಜ್ಯ ನಮ್ಮ ಗುರುವರ್ಯರು ಬಸವಣ್ಣನವರ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಶ್ರದ್ಧೆ ಇರ್ತಕ್ಕಂಥವರು, ವಿಶೇಷವಾಗಿ ಸಂಚಾರಿ ಬಸವ ಪುರಾಣ ಅಂತಕ್ಕಂತಹ ಹೊಸ ಪರಿಕಲ್ಪನೆಯನ್ನು ತೆಗೆದುಕೊಂಡು ಹಳ್ಳಿಗೆ ಬಸವಣ್ಣನವರ ಚರಿತ್ರೆಯನ್ನು ತಿಳಿಸ್ಲಿಕ್ಕೆ ಹಲವಾರು ಪ್ರಯತ್ನ ಪಟ್ಟಿರ್ತಕ್ಕಂತಹ ಪೂಜ್ಯ ನಮ್ಮ ಗುರುವರ್ಯರನ್ನು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ. ಈಗ ನಾವೇನು ಮಾಡ್ತೀವಿ, ಈಗೆಲ್ಲ ಮಹತ್ ಆದರ್ಶ ಹೇಳೋದು ಅಂದರೆ ಈಗ ನಮ್ಮದು ಒಂದು ಉಪನ್ಯಾಸ ಆಗುತ್ತೆ, ನೀವೇನು ಮಾಡ್ತೀರಿ ಅಜ್ಜಾರ ಅಂತಂದು ಅಲ್ಲಿ ಲೆಕ್ಚರ್ ಬಸವರಾಜ್ ನಿಂತ್ಕೊಂಡು ಕೇಳ್ತಾರ ನನಗೆ. ನಾವೇನು ಮಾಡ್ತೀವಿ ಅಂತಂದ್ರೆ ಈಗ ಮುಂದಿನ ವರ್ಷ, ಈ ವರ್ಷ ಗಜೇಂದ್ರಗಢದೊಳಗೆ ಒಂದು ಬಸವ ಪುರಾಣ ಮಾಡಿದ್ವಿ, ಮುಂದಿನ ವರ್ಷ ಕೂಡಲ ಸಂಗಮದ ಸುತ್ತಮುತ್ತಲ 50 ಹಳ್ಳಿಗಳೊಳಗೆ ಸಂಚಾರಿ ಬಸವ ಪುರಾಣ ಮಾಡ್ತೀವಿ, ಬಾದಾಮಿ ಸುತ್ತಮುತ್ತಲ 50 ಹಳ್ಳಿಗಳೊಳಗೆ ಸಂಚಾರಿ ಬಸವ ಪುರಾಣ ಮಾಡ್ತೀವಿ. ನಮ್ಮೆಲ್ಲ ಶಾಖಾ ಮಠಗಳೊಳಗೆ 50 ದಿನ ಅಂದ್ರೆ 150 ದಿನ 3 ಸಂಚಾರಿ ಬಸವ ಪುರಾಣಗಳನ್ನು ನಾವು ಮುಂದಿನ ವರ್ಷ ಹಮ್ಮಿಕೊಳ್ಳೋರಿದ್ದೇವೆ ಅಂತಕ್ಕಂತಹದ್ದನ್ನು ಈ ಸಂದರ್ಭದೊಳಗೆ ತಮ್ಮಗಳಿಗೆಲ್ಲ ತಿಳಿಸ್ತೇವೆ ಅಂತಕ್ಕಂತಹದ್ದು. ನಿಜವಾಗ್ಲೂ ಬಸವಣ್ಣನವರ ವಿಚಾರಧಾರೆಗಳು ಏನದವು ಅವೆಲ್ಲವೂ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ಮತ್ತು ಇವ್ಯಾಕೆ ಉತ್ಸವಗಳು ಅಂತಂದ್ರೆ ಇದೊಂದು ನಿರಂತರ ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯೊಳಗೆ ಹಲವು ಬಾರಿ ನಾವು ಲೋಕ ಆಕರ್ಷಣೆ ಒಳಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮರಿತೀವಿ. ಆ ಎಲ್ಲ ಜಾಗೃತಿಯನ್ನು ಇಂತಹ ಅಭಿಯಾನಗಳು ಮಾಡ್ತವು ಅಂತಕ್ಕಂತಹದ್ದನ್ನು ತಮ್ಮೆಲ್ಲರಿಗೂ ತಿಳಿಸಿ, ಈ ವಿಶೇಷವಾಗಿ ಈ ಅಭಿಯಾನದ ಉತ್ಸವವನ್ನು ಇದರದೆಲ್ಲ ನಿಂತ್ಕೊಂಡು ಮಾಡಬೇಕಾಗಿತ್ತು. ನಮ್ಮ ಬಸವ ಬಳಗದವರು ಹಿರಿಯರೆಲ್ಲ ಬಂದು ಹೇಳಿದರು, ನಮ್ಮ ಮಠಗಳು ಭಾಳ ಇರೋದ್ರಿಂದ ಅವುಗಳ ಜಾತ್ರೆ ಅಲ್ಲಿ ಇದನ್ನು ಕೆಲಸ ಮಾಡೋದಲ್ಲ, ಅಲ್ಲೇನು ಬೇರೆ ಏನು ಮಾಡೋದಿಲ್ಲ. ಅಲ್ಲಿ ಬಸವಾದಿ ಶಿವಶರಣರ ಶಿವಾನುಭವ ಚಿಂತನೆಗಳನ್ನು ತಿಳಿಸ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಆಯೋಜನೆ ಮಾಡಬೇಕಾಗಿತ್ತು. ಈ ಆಯೋಜನೆ ನಮಗೆ ಸ್ವಲ್ಪ ಕಾರ್ಯ ವಿಳಂಬ ಆಗಿರೋದ್ರಿಂದ ಇವತ್ತೂ ಒಂದು ಪಾದಯಾತ್ರೆ ಇತ್ತು. ಇದಕ್ಕಿಂತ ಏನು ಮುಖ್ಯಿತ್ರಿ ಅಂತಂದು ಭಾಳ ಮಂದಿ ಪ್ರಶ್ನೆ ಇರ್ಬೋದು. ಅದು ಸಹಜವಾಗಿ ಭಕ್ತರು ಎಷ್ಟು ಮುಖ್ಯಿತ್ತು ಅಂತಂದ್ರೆ, ನನ್ನ ಜೊತೆ ಪಾದಯಾತ್ರೆ ಬಂದರು ಒಂದು 15 ಕಿಲೋಮೀಟ್ರ್. ಅವರು ಪಾದಯಾತ್ರೆ ಎಷ್ಟು ಜನ ಬಂದಾರ ಅಂತಂದ್ರೆ 3 ಕ್ವಿಂಟಲ್ ಹುಗ್ಗಿ ಖಾಲಿ ಆಗೈತಿ. 3 kg ಅಲ್ಲ, 3 ಕ್ವಿಂಟಲ್ ಹುಗ್ಗಿ ಖಾಲಿ ಆಗೈತಿ. ಅಷ್ಟು ಜನ ನಮ್ಮ ಜೊತೆಗೆ ಪಾದಯಾತ್ರೆ ಬಂದಿದ್ದರಿಂದ ನಾ ಪಾದಯಾತ್ರೆ ಒಳಗೆ ಭಾಗವಹಿಸಿ ನಾನೀಗ ಇಲ್ಲಿಗೆ ಬರಬೇಕಾಯಿತು. ನಿಜವಾಗ್ಲೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಬಸವ ಬಳಗದ ಎಲ್ಲ ಕ್ರಿಯಾಶೀಲ ಸದಸ್ಯರುಗಳು, ನಮ್ಮ ಸಮಾಜದ ಹಿರಿಯರು, ಪ್ರಮುಖರು, ಚಿಂತಕರು ಎಲ್ಲರೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರಿಗೆ ನೀವೆಲ್ಲ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀರಿ ಅಂತಕ್ಕಂಥದ್ದನ್ನು ತಿಳಿಸ್ತಾ, ನಮ್ಮ ಬಾಲ್ಕಿಯ ಹಿರಿಯ ಪರಮ ಪೂಜ್ಯರು ಹಂದಿಗುಂದ ಅಜ್ಜವರು, ಹುಲಸೂರು ಶ್ರೀಗಳು, ನವಲಗುಂದ ಶ್ರೀಗಳವರು ಮತ್ತು ನಮ್ಮ ಶಗುಣಸಿ ಶ್ರೀಗಳು ಎಲ್ಲ ಹಲವಾರು ಜನ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೋಸ್ಕರ ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಬಸವ ಸಂಸ್ಕೃತಿ ಅಭಿಯಾನ ಹೆಂಗೆ ಯಶಸ್ವಿ ಆಗುತ್ತೆ, ಬಸವಣ್ಣನ ಹೆಸರೇ ಯಶಸ್ವಿಗೊಳ್ಳುತ್ತದೆ. ಬಸವಣ್ಣನ ಹೆಸರು ಏನೈತಲ್ಲ ಆ ಹೆಸರು ಇಟ್ಕೊಂಡು ಹೋದ್ರೆ ಸಾಕು, ನಮ್ಮೆಲ್ಲ ದಾರಿಗಳು ತಾನ ಸುಗಮಗೊಳ್ಳುತ್ತವೆ. ಅದಕ್ಕೆ ನಾವೇ ಜ್ವಲಂತ ಉದಾಹರಣೆ ಇದೆ. ನಾವು ಗದಗಿನೊಳಗೆ ಬಸವ ಪುರಾಣ ಮಾಡ್ತೀವಿ ಅಂತ ಹೋದಾಗ, ಇಲ್ಲಿ ನಿಮ್ಮ ಮಠದರ ದೊಡ್ಡದಿಲ್ರಿ, ಏನೂ ಇಲ್ಲ, ಏನು ಬಸವ ಪುರಾಣ ಮಾಡ್ತೀರಿ ಅಂತಂದ್ರೆ, ನಾವು ಸುಮ್ಮನೆ ಬಸವ ಪುರಾಣ ಮಾಡಿದ ತಕ್ಷಣ ದಿನಕ್ಕೆ 4-5 ಸಾವಿರ ಜನ ಬಂದಲ್ಲಿ ನಿತ್ಯ ಬಸವ ಪುರಾಣ ಕೇಳಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋದ್ರು. ಈಗ 2 ವರ್ಷದಿಂದ ನಡೆದಿರ್ತಕ್ಕಂತಹ ಘಟನೆ. ಯಾಕಿಂತ ಹೇಳಿದ್ವಿ ಅಂತಂದ್ರೆ, ಬಸವಣ್ಣನವ್ರ ವ್ಯಕ್ತಿತ್ವ ಅಷ್ಟು ದೊಡ್ಡದದ.
ಬಸವಣ್ಣನವ್ರ ಬಗ್ಗೆ ಭಾಳ ಗೊತ್ತಿಲ್ಲ ಎಲ್ಲರಿಗೂ. ಎಲ್ಲಿ ಕುಳಿತುಕೊಂಡ್ರು ಶಿವ ಶಿವ ಬಸವ ಶಿವ ಶಿವ ಬಸವ ಅಂತಾರೆ. ನಮ್ಮಂಗೆ ಭಾಳ ಓದ್ಕೊಂಡು ಆ ಸಿದ್ಧಾಂತ ಈ ಸಿದ್ಧಾಂತ ಏನೂ ಗೊತ್ತಿಲ್ಲ. ಬಸವಣ್ಣ ಅಂತಂದ್ರೆ ನಮ್ಮ ಬದುಕಿಗೆ ಬೆಳಕು ಕೊಟ್ಟವನು, ನಮ್ಮೆಲ್ಲರಿಗೂ ಸಮಾನತೆ ಕೊಟ್ಟವನು, ಅವನು ನಮ್ಮ ಆರಾಧ್ಯ ದೈವ ಅಂತಕ್ಕಂಥದ್ದನ್ನು ನಾವು ಹಳ್ಳಿಗರ ಮನಗಳಲ್ಲಿ ನಾವೆಲ್ಲ ಕಾಣ್ತೀವಿ. ಅಂತಹ ವ್ಯಕ್ತಿತ್ವ ಬಸವಣ್ಣನವರು. ಆ ಬಸವಣ್ಣನವರ ಜೀವನವನ್ನು ವಿಮರ್ಶೆ ಮಾಡೋಕ್ಕೆ ಭಾಳ ಜನ ಹೋಗ್ತೇವೆ ನಾವೆಲ್ಲ. ಯಾಕಂದ್ರೆ ನಾವೆಲ್ಲ ದೊಡ್ಡ ಪಂಡಿತರು. ನಮ್ಮ ಬುದ್ಧಿವಂತಿಕೆಯನ್ನು ನಾವೇನು ಮಾಡ್ತೇವೆ, ಬಸವಣ್ಣನವರು ಹಿಂಗೆ ಮಾಡಿದ್ರು ಅಂತ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ತೀವಿ. ಬಸವಣ್ಣನವ್ರನ್ನ ವಿಮರ್ಶೆ ಮಾಡೋಕ್ಕೆ ಹೋಗಬಾರ್ದು. ನಾವು ಬಸವಣ್ಣನವರ ಚರಿತ್ರೆಯನ್ನು ಇಟ್ಕೊಂಡು ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಇದೆ. ನಾವು ನಮ್ಮ ಬುದ್ಧಿವಂತಿಕೆ ಎದುರಾಗೈತೆ ಅಂತಂದ್ರೆ ಮಂದಿ ವಿಮರ್ಶೆ ಮಾಡೋದ್ರೊಳಗನ ಐತಿ. ನಾವು ಬಹಳ ಕಡೆ ಹೇಳ್ತಿರ್ತೇವೆ, ಮಂದಿನ ನಾವು ದುರ್ಬೀನ್ ಹಚ್ಕೊಂಡು ನೋಡಕ್ಕೆ ಕುಂತೀವಿ ಅಂತಂದ್ರೆ ಮಂದಿ ನಮ್ಮನ್ನು ಟೆಲಿಸ್ಕೋಪ್ ಹಚ್ಚಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ನಾವು ನೋಡ್ಲಿಕ್ಕೆ ಹೋಗಬಾರ್ದು. ನಮ್ಮ ಜೀವನವನ್ನು ನಾವು ವಿಮರ್ಶೆ, ಬಸವ ಸಂಸ್ಕೃತಿ ಅಂತಂದ್ರೆ ಏನು, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು. ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ಅಂತ ಯಾರು ಹೇಳಕ್ಕೆ ಸಾಧ್ಯ ಐತ್ರಿ? ನಾನು ಸರ್ವಶ್ರೇಷ್ಠ ಅಂತ ಹೇಳ್ಕೊಂತ ಹೋಗೋರೇದೇವು ನಾವು ಊರು ತುಂಬ. ಆದರೆ ಬಸವಣ್ಣನವರು ಮೊದಲು ನಮ್ಮನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ನಮಗೆ ಕಲಿಸ್ತಾರೆ. ಈ ಸಂಸ್ಕೃತಿಯಿಂದ ನಾವೆಲ್ಲರೂ ಶುದ್ಧಿ ಆಗೋಣ, ನಾವೆಲ್ಲರೂ ಸಮಾನರು ಅಂತಕ್ಕಂತಹ ತಾತ್ವಿಕತೆಯನ್ನು ಬೆಳೆಸಿಕೊಳ್ಳೋಣ. ಬಸವಣ್ಣನವರ ಆಶೀರ್ವಾದದಿಂದ ಎಲ್ಲೆಡೆಯೂ ಸಮಾನತೆ, ಕಾಯಕ, ದಾಸೋಹ ಪರಿಕಲ್ಪನೆ ಎಲ್ಲೆಡೆ ಅದು ಹಬ್ಬಲಿ. ಆ ಸಾಮರ್ಥ್ಯವನ್ನು ಬಸವಾದಿ ಶಿವಶರಣರೇ ಎಲ್ರಿಗೂ ದಯಪಾಲಿಸಲಿ ಅಂತಂದು ಈ ಸಂದರ್ಭದೊಳಗೆ ಶುಭ ಹಾರೈಸ್ತಾ ಎಲ್ಲ ಪರಮ ಪೂಜ್ಯರಿಗೆ ತಮ್ಮೆಲ್ಲರಿಗೂ ನಮ್ಮ ಶರಣುಗಳ ಮೂಲಕ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತೇವೆ.